ಬೇಗದ ಕಾಯಿನ ಎಲ್ಲಿಟ್ಟಿದ್ರಿ? ಇಲ್ಲಿದೆ ಅನ್ಸುತ್ತೆ. ತಗೋ. ಏಯ್ ಅತ್ತೆ, ಹೋಗ ಅವನಿಗೆ ಚಾ ಮಾಡ್ಕೊಂಡ್ ಬಾ ಹೋಗ. ಸರಿ ಅತ್ತೆ. ಅಬ್ಬಬ್ಬಬ್ಬಬ್ಬ, ಈ ಬೇಸಿಗೆಗೆ ಮೊಸರನ್ನ ತಿಂದ್ರೆ ತಂಪಾಗಿರುತ್ತೆ. ಏಕದಂತ ಮೊಸರನ್ನ ತಿಂತೀಯಾ? ಹೋಗ್ಲಿ ಬಿಡು, ಬೇಡ. ಬಾಲಾಜಿ, 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 ಏ ಬಾಲಾಜಿ, 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 ಏ ಬಾಲಾಜಿ, ಎಲ್ಲೋದ ಇವ? ಬಾಲಾಜಿ ಅಣ್ಣ, ಆ ಬಾಲಾಜಿ ಕಾಣ್ತಿಲ್ಲ. ಬಾತ್ರೂಮ್ ಅಲ್ಲಿ ಇರ್ಬೇಕು ನೋಡು. ಯವ್ವ, ಎಲ್ಲ ಕಡೆ ಹುಡುಕಿದೀನಣ್ಣ, ಎಲ್ಲೂ ಕಾಣ್ಸವಲ್ಲ. ಯಾಕ ಹಂಗ ಒದರಕತ್ತಿ? ಆ ಬಾಲಾಜಿ ಕೋಣಿಯಾಗ ಇಲ್ಲವ್ವ. ಅಯ್ಯವ್ವ ಯವ್ವ ಯವ್ವ, ಕೀಲಿ ಹಾಕಿರೋ ಕೋಣೆಗಿಂದ ಹೆಂಗ್ ತಪ್ಪಿಸ್ಕೊಂಡ ಇವ? ಅಲ್ಲ, ನೀನ ಹೌದಿಲ್ಲ ರಾತ್ರಿ ಕೀಲಿ ಹಾಕದಾಕಿ? ನಾನ ಬೀಗ ಹಾಕಿ ಅಣ್ಣನ್ ಕೈಯ ಕೊಟ್ಟೆ. ಕೀಲಿ ಅಣ್ಣನ್ ಕೈನಾಗ ಇತ್ತು. ಮತ್ತವ ಹೆಂಗ್ ತಪ್ಪಿಸ್ಕೊಂಡ? ಅತ್ತೆ, ಟೀ ತಗೊಳ್ಳಿ. ಏಯ್, ಬಾಲಾಜಿ ಹೆಂಗ್ ತಪ್ಪಿಸ್ಕೊಂಡ? ಚಾ ತಗೊಂಡ್ ಬಂದ ಬಿತ್ತರ್ ಬಿಲ್ಲಿ ನಾಟಕ ಆಡಕತ್ತಿ. ನೀವ ಕಳ್ಸಿರಿ ಹೌದಲ್ಲ? ಮಾ, ಏನಮ್ಮ ನಮ್ಮನಂತ್ಯಾ? ನೀನೇ ಅಲ್ವಾ ಬೀಗ ಹಾಕಿದ್ದು? ಅಷ್ಟಕ್ಕೂ 2-3 ಕೀ ಏನಾದ್ರು ಇದೆಯಾ? ಒಂದೇ ಅಲ್ವಾ ಇದ್ದಿದ್ದು? ನಾವು ಹೇಗೆ ತೆಗಿಯಕ್ ಸಾಧ್ಯ? ಆದ್ರೂ ನಮ್ಗೆ ಬೀಗ ತೆಗಿಯೋಷ್ಟು ಧೈರ್ಯ ಇದೆ ಹೇಳು? ಅವನ್ಗ ಅವತ್ ನೀನ್ ಹೆಂಗೆಲ್ಲ ಹೊಡ್ದೆ, ನಮಗೂ ಭಯ ಇದೆ ತಾನೆ? ಏಯ್, ನಾಟಕ ಆಡಿದ್ರಿ ಅಂದ್ರ ನಾಲ್ಗಿನ ಕುಯ್ದು ಬಿಡ್ತೀನಿ. ಯಾವಾಗ ಕಳ್ಸಿರಿ ಅವನ್ನ? ಹಲೋ, ಎಕ್ಸ್ಕ್ಯೂಸ್ ಮೀ. ಅವ್ರನ್ನ ಕೇಳ್ತಿದ್ಯಾ? ಅವನನ್ನು ಕಳಿಸೋದು ಅವರಲ್ಲ, ನಾನು. ನೀ ಕಳಿಸ್ಕೊಟ್ಟಿ ಅವನ್ನ? ಎಷ್ಟು ಧೈರ್ಯ ಇದ್ರೆ ಕಳಿಸ್ಕೊಡ್ತೀನಿ. ಏನ್ ಅನ್ಕೊಂಡಿನಿ? ಅವನ್ ಚೆನ್ನಾಗಿರ್ಬೇಕು ಅನ್ನಿಸ್ತು, ಅದಕ್ಕೆ ಅವನನ್ನು ಕಳಿಸ್ದೆ. ತಿಂತಾದಿದ್ದ ಅನ್ನನೂ ಚೆಲ್ಬಿಟ್ಟಿಯಲ್ಲ, ಇವಾಗ ಮತ್ತೆ ತಿನ್ನೋದಕ್ಕೆ ಮೂಡು ಬರಲ್ಲ. ತಂಪಾಗಿ ಮೊಸರನ್ನ ತಿಂತಿದ್ರೆ ನೀನು ಊರ್ಕೊಂಡು ಹಿಂಗ್ ಮಾಡ್ಬಿಟ್ಟೆ. ನೋಡ್ದೇನ ನಿನ್ನ ಗಂಡನ್ನ? ರಾತ್ರಿ ಇವನ ಅವಾಗ ಪಾರಾಗಂಗ್ ಮಾಡಿ ಈಗ ಯಾರ ನಮೂನಿ ಮಾತಾಡ್ತಾನ ನೋಡು. ನನ್ನ ಹತ್ರ ಬೇಗದ ಕಾಯಿ ಇದ್ರೆ ನೀನ್ ಯಾಕೆ ತೆಗ್ದೆ? ಡೂಪ್ಲಿಕೇಟ್ ಕೈ ಹಾಕ್ದೆ ಇಲ್ಲ ಸೋಪನ್ ಯೂಸ್ ಮಾಡ್ದ್ಯಾ? ದಡ್ ಶಿಕಾಮಣಿ ಬಾಮೈದ ಸೋಪಲ್ಲ ಕಣೋ, ಬುದ್ಧಿವಂತಿಗೆ ಉಪಯೋಗಿಸ್ದೆ. ಡೂಪ್ಲಿಕೇಟ್ ಕೀ ಮಾಡೋದಕ್ಕೆ ಟೈಮ್ ಇರ್ಲಿಲ್ವಲ್ಲ. ರಾತ್ರಿ ಜೋಲ್ ಸುರ್ಸ್ಕೊಂಡು ಗುಂಡು ಹಾಕ್ಬೇಕಾದ್ರೆ ಪೆಗ್ ಮೇಲ್ ಪೆಗ್ ಕುಡ್ದಲ್ಲ, ಕೂಲ್ ಡ್ರಿಂಕ್ಸ್ ಮಿಕ್ಸ್ ಮಾಡ್ಕೊಂಡು. ಅದು ಕೂಲ್ ಡ್ರಿಂಕ್ಸ್ ಅಲ್ಲ, ಎಣ್ಣೆ ಜೊತೆ ಎಣ್ಣೆನೆ ಮಿಕ್ಸ್ ಮಾಡಿದೆ. ಚಿತ್ತಾಗಿ ಸೊಂಪಾಗಿ ಮಲ್ಕೊಂಡೆ. ಸೈಲೆಂಟ್ ಕೀ ತಗೊಂಡೆ, ಅವನ್ನ ತಪ್ಸ್ಕೊಳಕ್ ಬಿಟ್ಟೆ. ಮತ್ತೆ ಲಾಕ್ ಮಾಡ್ದೆ, ಸೈಲೆಂಟ್ ಕೀ ತಂದಿಟ್ಟೆ. ಅವನ್ನ ನೀ ಕಳಿಸ್ಕೊಟ್ರ ಮಾತ್ರ ಅವ ಮದ್ವೆ ಮಾಡ್ಕೋತಾನ? ಬಿಡಂಗಿಲ್ಲನಾ? ಆ ಮದ್ವೆ ಆಗಕ್ ಬಿಡಂಗಿಲ್ಲನಾ? ಅಣ್ಣ, ಯವ್ವ ಬರ್ರಿ. ಹೋಗಿ ಹೋಗಿ, ನೀವು ಹೋದ ತಕ್ಷಣ ಅದ್ ನಿಲ್ಲಲ್ಲ. ನಡೆಯೋದು ನಡೆಯುತ್ತೆ. ದೇವ್ರೆ, ಬಾಲಾಜಿನ ಅತ್ತೆಯವ್ರು ಕೂಡ ಹಾಕಿದ್ರು ಹೇಗಾದ್ರೂ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ದೆ. ಬಾಲಾಜಿ ಇಲ್ಲಿ ಕ್ಷೇಮವಾಗಿ ಸೇರ್ಕೊಳ್ಳೋ ಹಾಗೆ ಮಾಡಿ, ಪೂರ್ವಿ ಬಾಲಾಜಿಗೆ ದೊಡ್ಡೋರ್ ಒಪ್ಪಿಗೆಯಿಂದ ಆಶೀರ್ವಾದದಿಂದ ಮದ್ವೆ ಆಗೋ ಹಾಗೆ ನೀನೇ ಮಾಡ್ಬೇಕಪ್ಪ. ಏನಿದು? ದೇವ್ರ ಮುಂದೆ ಕೈ ಮುಗಿತಿಲ್ವಾ? ಬೆಳಗ್ಗೆನೆ ದೇವ್ರಿಗೆ ಕೈ ಮುಗಿಯೋದಕ್ಕಿಂತ ಪತಿ ದೇವ್ರಿಗೆ ಮುತ್ತು ಕೊಡೋದೇನೆ ಶ್ರೇಯಸ್ ಅಂತೆ, ಗೊತ್ತಾ? ಹುಚ್ಚುಚ್ಚಾಗಿ ಆಡ್ಬೇಡ. ಬೇಡ್ಕೋತಿರ್ಬೇಕಾದ್ರೆ ಯಾರಿಗೂ ಡಿಸ್ಟರ್ಬ್ ಮಾಡ್ಬಾರ್ದು. ನೀನ್ ಭಕ್ತಿ ಮೂಡಲಿದ್ಯಾ, ನಾನ್ ಬೇರೆ ಮೂಡಲಿದ್ದೀನಿ. ತೆಗೆದೊಂದ್ ಬಿಟ್ಟ ಅಂದ್ರೆ ಬೆಡ್ ಮೇಲೆ ಹೋಗಿ ಬಿದ್ದಿದ್ಯಾ. ಬೆಡ್ಡ? ಬಾ ಬಾ ಬಾ, ನಾನು ಅದಕ್ಕೋಸ್ಕರನೇ ವೇಟಿಂಗ್. ಬಾ ಹೋಗು. ಸ್ವಲ್ಪ ನೆಮ್ಮದಿಯಾಗಿ ದೇವ್ರ ಕೈ ಮುಗಿಯಕ್ ಬಿಡು. ನೀನ್ ಒಂಚೂರು ಗಂಡ ನೋಡ್ಕೊಳ್ದಂಗೆ ದೇವ್ರನ್ನ ಹಿಂಗ್ ನೋಡ್ಕೋತಾ ಇದ್ರೆ ಆ ದೇವ್ರಿಗೂ ಕೋಪ ಬರುತ್ತೆ. ಏನು ಅಂತ ಮಾತಾಡ್ತೀಯ? ಏಯ್, ಇದೊಂದು ಬರತ್ತೆ ನಿನಗೆ. ಪಟ್ ಪಟ್ ಅಂತ ಹೊಡಿತಾನೇ ಇರ್ತೀಯ. ಮೊದ್ಲೇ ಅಭ್ಯಾಸನ ಬಿಡು, ಸುಮ್ನೆ ಎಲ್ಲದಕ್ಕೂ ಹೊಡಿತಾನೇ ಇರ್ತೀಯ. ಮತ್ತೆ ಹೇಳಿದ್ ಕೇಳ್ದೆ ಹೋದ್ರೆ ಹಾಗೆ. ದೇವ್ರೇ ನೋಡು, ನೀನೇನೋ 2 ಮದ್ವೆ ಮಾಡ್ಕೊಂಡು ಇಬ್ರ ಜೊತೆನೂ ಚೆನ್ನಾಗೇ ಇದೆಯಾ. ನನ್ನ ನೋಡು, ಮದ್ವೆ ಆದ್ರೂ ಕೂಡ ಇನ್ನು ನಾನು ಬ್ರಹ್ಮಚಾರಿ ತರನೇ ಬದುಕ್ತಾ ಇದ್ದೀನಿ. ಹೇಳಪ್ಪ ದೇವ್ರೆ. ಏನ್ ನಿನ್ ಗೋಳು?
ಗೋಳಲ್ಲ ಗೀತಾ, ನೀನು ಬೆಳಿಗ್ಗೆನೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡು ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿದ್ರೆ ನೋಡಕ್ಕೆ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಇದೆಲ್ಲ ಬಿಟ್ ಹಾಕು. ಇಷ್ಟೊತ್ತಿಗೆ ಬಾಲಾಜಿ ವಿಷಯ ಗೊತ್ತಾಗಿ ನಿಮ್ಮಮ್ಮ ಇಲ್ಲಿಗೆ ಹೊರಟಿರ್ತಾರೆ. ಕನಕ, ನಾವೇನೋ ಸೆಟ್ನಾಗ ಹೊರಟ್ಬಿಟ್ಟಿದೀವಿ. ಆ ಊರ ಹೆಸರು ಬಿಟ್ರ ನಮಗ್ ಬೇರೆ ವಿಷಯ ಗೊತ್ತಿಲ್ಲ. ಈಗ ನಾವು ಆ ಊರ್ನಾಗ ಏನ್ ಮಾಡೋದು, ಎಲ್ಲಿ ಹುಡ್ಕೋದು? ಮೊದ್ಲು ಹೇಗಾದ್ರೂ ಮಾಡಿ ಅಡ್ರೆಸ್ ತಿಳ್ಕೊ. ಯವ್ವ, ಆ ಗೋವಿಂದ ಕಾಲ್ ಮಾಡ. ಆತ್ ತಗೋ. ಏ ಯಜಮಾನ, ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಅಮ್ಮ, ನಮ್ಮಮ್ಮ ಫೋನ್ ಮಾಡ್ತಾ ಇದಾರೆ. ಆ ಅದ್ ನಿಮ್ ಅಜ್ಜಿ ಅಲ್ಲ, ನಿಮ್ಮಮ್ಮನೇ ಮಾಡ್ತಿರ್ತಾರೆ. ಪಿಕ್ ಮಾಡು. ಅಯ್ಯೋ, ಏನು ಆಗಲ್ಲ ಅಲ್ವಾ? ಏ ಪಿಕ್ ಮಾಡ್ರಿ. ನಾನ್ ತೆಗಿಯಲ್ಲ ಗೀತಾ. ಬಾಲಾಜಿ ಬಂದು ಇಲ್ಲಿಗೆ ಸೇರೋವರೆಗೂ ನನ್ ಫೋನೇ ತೆಗಿಯೋದಿಲ್ಲ ಗೀತಾ. ಅಪ್ಪ, ಫೋನ್ ತೆಗಿಯಕತ್ತಿಲ್ಲ ಅವ. ಅವ ಕಂತ್ರಿ ನನ್ನ ಮಗ ಆಗ್ಯಾನ. ಆ ಆಕ್ಸಿಡೆಂಟ್ ಮಾಡ. ಯವ್ವ, ವಿಡಿಯೋ ಕಾಲ್ ಮಾಡಾಕಿಗಿ. ಎಲ್ಲದರ ಏನ್ ಮಾಡತ್ತಾರ ಎಲ್ಲ ಗೊತ್ತಾಗ್ತದ. ಗೀತಾ, ನಿನ್ ಫೋನ್ ರಿಂಗ್ ಆಗ್ತಾ ಇದೆ. ತಾವ್ ತೆಗಿಲಿಲ್ಲ ಅಂದ್ರೆ ನನ್ ಫೋನೇ ತಾನೇ ರಿಂಗ್ ಆಗೋದು. ಅಬ್ಬಬ್ಬಬ್ಬಾ, ಏನೇ ಆದ್ರೂ ನಮ್ ಅತ್ತೆಗೆ ನಿಮ್ಗಿಂತ ನನ್ ಮೇಲೆ ಪ್ರೀತಿ ಜಾಸ್ತಿ. ಏಯ್, ಅದೇನ್ ಹಂಗ್ ಮಾತಾಡ್ತಾ ಇದೀಯಾ? ಯಾವಾಗ ನೋಡಿದ್ರು ಮುಖ ಕಂಡ್ರೆ ಆಗ್ದಂಗೆ ಜಗಳ ಆಡ್ತಾನೆ ಇರ್ತಿರಲ್ಲ. ಇವಾಗೇನ್ ಸಡನ್ ಆಗಿ ಪ್ರೀತಿ ಅಂತಿದ್ಯಾ? ಮತ್ ನೋಡು, ನಿನಗ್ ನಾರ್ಮಲ್ ಕಾಲ್ ಮಾಡಿದ್ರು, ನನಗಂತೂ ಸ್ಪೆಷಲ್ ಆಗಿ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಯ್ಯಪ್ಪ, ನೀನೇ ಮಾತಾಡು. ನಾನು ಇಲ್ಲ ಇಲ್ಲಿ. ಹಾ, ಇಷ್ಟು ದೊಡ್ಡವನಾದ್ರೂ ಅಮ್ಮ ಅಂದ್ರೆ ಬೆವರ್ತಾ ಇದೆಯಲ್ಲ. ಎಷ್ಟೇ ಆದ್ರೂ ಅಮ್ಮ 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 ಅವ್ರ ಕಮಾಂಡಿಂಗ್ಗೆ ಆ ತರದ್ದು. ಪ್ಲೀಸ್ ನೀನ್ ಮಾತಾಡು. ಹಲೋ ಅಜ್ಜಿ, ತಾವಾ? ಅತ್ತೆ ಅವರು ನಿಮ್ ಫೋನಿಂದ ಫೋನ್ ಮಾಡಿದ್ದಾರೆ ಅನ್ಕೊಂಡೆ. ಏನು, ಹೇಗಿದ್ದೀರಾ? ಚೆನ್ನಾಗೇ ಇದೀರಾ ಬಿಡಿ, ಗುಂಡ್ಗುಂಡಾಗಿ. ಏನ್ ವಿಶೇಷ? ಏಯ್, ಎಷ್ಟ ನೀನು ಸೊಕ್ಕು ಅಂತೀನಿ. ಹಾಗೇನಿಲ್ವಲ್ಲ, ನೀವ್ ಚೆನ್ನಾಗೇ ಇರ್ತೀರಾ, ಸ್ಟ್ರಾಂಗ್ ಆಗಿ. ದೊಡ್ಡಪ್ಪ ಹೇಗಿದ್ದಾರೆ? ಹಾ, ಇದ್ದೀನಿ, ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ಓಹೋ, ದಾರಿಲಿದ್ದೀರಾ ಅಂತ ಆಯ್ತು. ವ್ಯಂಗ್ಯ ನೋಡು ಆಕ್ಸಿಡೆಂಟ್ದು. ನಮಗೆ ಈ ಪರಿಸ್ಥಿತಿ ತಂದು ಹೊರಟಿರಾ ಅಂತ ಹೇಳ್ತಾ ಇದ್ದಾಳೆ. ಏಯ್, ಆಕ್ಸಿಡೆಂಟ್. ಓಹ್, ಹಲೋ ಅತ್ತೆ, ನಮಸ್ಕಾರ. ಬರಾಕತ್ತೀವಿ. ಅರ್ಧ ದಾರಿ ದಾಟಿವಿ. ಓ, ವೆರಿ ಗುಡ್. ವೆಲ್ಕಮ್ ಟು ನಮ್ಮ ಊರು. ಏನಲೇ, ನಿನಗ ತಮಾಷೆ ಆಗೈತಿ? ಅದ್ಯಾಕತ್ತೆ ಹಾಗಂತೀರಾ? ನೀವ್ ನಮ್ಮೂರಿಗೆ ಬರ್ತಿದ್ದೀರಾ ಅಂದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈಟ್ ಹಾರಾಡ್ತೀಯಲ್ಲ, ನೀ ಮೂರ್ಗ ಬರಾತೀನಿ. ಅಯ್ಯೋ, ಇನ್ನೂ ಸಂತೋಷ. ನಾನ್ ಬನ್ನಿ ಅಂತ ಆಹ್ವಾನಿಸ್ದೆ, ಬರಲ್ಲ ಅಂದ್ರಿ. ಆದ್ರೆ ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಅಲ್ವಾ? ಈಗ ನೋಡಿ, ಕರೆಕ್ಟ್ ಆಗಿ ಹೊರಟ್ ಬರ್ತಿದ್ದೀರಲ್ಲ. ಏಯ್, ನೀ ಬಾಯಿಗೆ ಬಂದಂಗ ಮಾತಾಡ್ದಿ ಅಂದ್ರ ಜುಟ್ಟ ಹಿಡಿದು ಹೊಡಿತೀನಿ ನಿನಗ. ಏನ್ ಅನ್ಕೊಂಡಿ ನಿನಗ್? ನೀ ನನ್ನೇನ್ ನಿಮ್ ಅಕ್ಕನ ಮದ್ವೆಗ್ ಬರ್ತಿರೋ ಬಂಧು ಬಳಗ ಅನ್ಕೊಂಡಿ? ಕನಕಲಕ್ಷ್ಮಿ ಅದಿನ್ನ. ನನ್ ಕನಕಲಕ್ಷ್ಮಿ ಅವ್ರ ಸೊಸೆ. ಅದಕ್ಕೇನೀಗ? ಏಯ್, ಸ್ವಲ್ಪ ಮೆತ್ತಗ್ ಮಾತಾಡ್ ಗೀತಾ. ಏನಂತ ಒಂದು ಗುಸುಗುಸು? ಎಲ್ಲದನವ? ಇಲ್ಲೇ ನನ್ನ ಎದುರಿಗೆ ಇದ್ದಾರೆ. ಏಯ್, ಏನಮ್ಮ? ಏನಲೇ ಕಂತ್ರಿ ನಾಯಿ? ಅಮ್ಮ, ನಿನ್ ಮಗನಮ್ಮ. ನೀನು ಮಗ ಅಲ್ಲಲೇ, ಕಂತ್ರಿನಿ. ಆ ಆಕ್ಸಿಡೆಂಟ್ ಜೊತೆ ಸೇರಿ ನನ್ನ ಬೆನ್ನಿಗೆ ಚೂರಿ ಹಾತಿಯಲ್ಲ. ಅಮ್ಮ, ಬೆನ್ನಿಗ್ ಚೂರಿ ಅಲ್ಲಮ್ಮ, ಬೆನ್ನೆಲುಬಾಗಿ ನಿಂತ್ಕೋತೀನಿ ನಿನ್ಗೆ. ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೂ ಬೆನ್ನಿಗ್ ಚೂರಿ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಡಿಫ್ರೆನ್ಸ್ ನೀನ್ ಅರ್ಥ ಮಾಡ್ಕೊಳಮ್ಮ, ಪ್ಲೀಸ್. ಏಯ್, ಮಾತು ಚಂದಾಗ ಕಲ್ತಿ ಆ ಆಕ್ಸಿಡೆಂಟ್ ಕಡಿ. ಆದ್ರೂ ನಿನ್ನ ಜೊತೆ ಏನಲೇ? ಫೋನ್ ಮಾಡಿದ್ರೆ ಫೋನ್ ತೆಗಿಯಂಗಿಲ್ಲ ಅಲ್ಲ ನೀ? ಮಾಡ್ತೀನಿ ತಡಿಲೇ ನಿನಗ. ಲೇ ಆಕ್ಸಿಡೆಂಟ್, ಹೇಳಿ ಅತ್ತೆ. ನಾವು ಅಲ್ಲಿಗ ಬರಾಕತ್ತೀವಿ. ವಾವ್, ಬಾಲಾಜಿನೂ ಬರ್ತಿದ್ದಾನ ಹೇಗೆ? ಏಯ್, ನಾಟಕ ಆಡ್ಬ್ಯಾಡ್ ನೀ. ಅವ ತಪ್ಪಿಸ್ಕೊಂಡು ಅಲ್ಲಿಗೆ ಬರತಾನ ಅಂತ ನಿನಗೂ ಗೊತ್ತ. ನಿಮ್ ಕಡೆ ಎಲ್ಲಾ ಇನ್ಫಾರ್ಮೇಶನ್ ಇರ್ತೈತಿ, ಮತ್ ನನ್ ಕಡೆನ ನಾಟಕ ಆಡ್ತಿ? ಹೇಳ, ನಾವ್ ಆ ಊರಿಗೆ ಎಲ್ಲಿಗ್ ಬರ್ಬೇಕ? ಅಯ್ಯಯ್ಯೋ, ಈಗ ಎಲ್ಲಿಗ್ ಬರ್ಬೇಕು ಅಂತ ಗೊತ್ತಿಲ್ವಾ? ಅಂದ್ರೆ ಹುಡುಕ್ತಾ ಸುತ್ತಾಡ್ತಾನೆ ಇರ್ತೀರಾ ಅಂತಾಯ್ತು. ಈಕೆ ಅಡ್ರೆಸ್ ಹೇಳೋಂಗಿಲ್ಲ.
ಕರೆ ಪೂರ ನಮ್ಗೆ ಇಡೀ ಊರನ್ನ ತಿರುಗಿಸಿ ಪೆಟ್ರೋಲ್ ಖಾಲಿಯಾಗಿ ನಡ್ಕೊಂಡು ಹೋಗೋ ತರ ಮಾಡಿ ನಮ್ಮನ್ನ ಒದ್ದಾಡ್ಸೋ ತನಕ ಬಿಡೋಂಗಿಲ್ಲ ಈಕಿ. ಹೌದು, ಈ ಐಡಿಯಾ ಚೆನ್ನಾಗಿದ್ಯಲ್ಲ. ನಾನ್ ಅಡ್ರೆಸ್ ಹೇಳದೇ ಇಲ್ಲ. ಏಯ್, ಮರ್ಯಾದಿಗೆ ಅಡ್ರೆಸ್ ಹೇಳ, ಇಲ್ಲ ಅಂದ್ರ ಕೊಂದು ಬಿಡ್ತೀನಿ ನಿನ್ನ. ಸರಿ, ನೀವು ಬರ್ದೇ ಇದ್ರೆ ನನಗೆಲ್ ಮಜಾ ಸಿಗುತ್ತೆ? ಬಂದ್ಬಿಡಿ. ನೇರವಾಗಿ ನೀವು ಊರೊಳಗ್ ಬಂದು ರಾಜಾರಾಮನ್ ಮನೆ ಎಲ್ಲಿದೆ ಅಂದ್ರೆ ಸಾಕು, ಯಾರಾದ್ರೂ ಹೇಳ್ಬಿಡ್ತಾರೆ. ಯಾವ ರಾಮ? ರಾಜಾರಾಮ್. ಬರ್ತೀನಿ, ಕಾಯ್ತಿರು. ವೆಲ್ಕಮ್ ಅತ್ತೆ. ದೊಡ್ಡಪ್ಪ, ಅರ್ಜೆಂಟು ಅಂತ ಓವರ್ ಸ್ಪೀಡ್ ಆಗಿ ಡ್ರೈವ್ ಮಾಡ್ಬೇಡಿ. ಮೊದ್ಲೇ ವಯಸ್ಸಾಗೋಗಿದೆ, ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಬನ್ನಿ. ಯಾರು ಎಲ್ಲಿಗೂ ಓಡ್ ಹೋಗಲ್ಲ. ಓಕೆ, ವೆಲ್ಕಮ್. ಕಮ್ಮ ಬಂದು ನಿನಗ್ ಮಾಡ್ತೀನಿ ತಡಿ. ಬನ್ನಿ ಅತ್ತೆ, ನೋಡ್ಕೊಳ್ಳೋಣ ಸ್ಪರ್ಧೆಯಲ್ಲಿ ಯಾರ್ಯಾರನ್ನ ಗೆಲ್ಲಿಸ್ತಾರೆ ಅಂತ. ಬಂದು ಮಾಡ್ತೀನಿ ತಡಿ. ನಿನಗ ವಿಡಿಯೋ ಕಾಲ್ನಾಗಿದಿ, ಎದುರಿಗಿಲ್ಲ ಅಂತ ಮನ್ಸಿಗೆ ಬಂದಂಗ್ ಮಾತಾಡ್ತಿ. ಎದುರುಗಡೆ ಇದ್ರು ಸೇಮ್ ಟೆಂಪರೇಚರ್, ಅದ್ ಕಮ್ಮಿನೇ ಆಗಲ್ವಲ್ಲ. ಇಳಿಸ್ತೀನಿಲೇ, ಬಂದು ಎಲ್ರಿಗೂ ಇಳಿಸ್ತೀನಿ. ಎಲ್ರ ಸೊಕ್ಕು ಇಳಿಸ್ತೀನಿ, ಎಲ್ರ ಲೆಕ್ಕ ಚುಕ್ತ ಮಾಡ್ತೇನೆ. ನೀನೇನೆ ತಾಯಿ ನಮ್ಮಮ್ಮಂಗ್ ಹಂಗ್ ರೊಚ್ಚಿಗೆ ಬಿಸ್ತಾ ಇದೀಯಾ? ಏ, ಅತ್ತೆ ಜೊತೆ ಸರ್ಸದಲ್ಲೇ ಅದೊಂದ್ ಟೈಪು. ಚೆನ್ನಾಗಿರತ್ ಬಿಡು, ಬರ್ಲಿ. ಇಷ್ಟು ಆಡ್ಲಿಲ್ಲ ಅಂದ್ರೆ ಇನ್ ಮದ್ವೆಲ್ ಏನ್ ಮಜಾ ಇರುತ್ತೆ? ನೀನ್ ಚೆನ್ನಾಗಿ ಹೇಳ್ತಿದ್ಯಾ, ಇನ್ನು ಬಾಲಾಜಿನೇ ಬಂದಿಲ್ಲ. ಬರ್ತಾರ್ ಬಿಡ್ರಿ. ಅಯ್ಯಯ್ಯ, ಇವಾಗ ಇದಕ್ಕೆ ನಂಗೆ ಯಾಕೆ ನಿಂತ್ಕೊಂಡ್ಬಿಡ್ತಿದ್ದು? ಏನಕ್ಕೆ ಸ್ಟಾರ್ಟ್ ಆಗ್ತಾನೆ ಇಲ್ಲ? ಇಷ್ಟೊಂದು ನಿಮಿಷ ಕೊಡ್ತಾ ಇದೆ. ಪೆಟ್ರೋಲ್ ಏನಾದ್ರೂ ಖಾಲಿ ಆಗೋಯ್ತಾ ಹೇಗೆ ಅಂತ. ಅಯ್ಯೋ, ಏನ್ ಗುರು ಇದು? ಸರಿಯಾಗಿ ಊರೊಳಗೆ ಬರೋಕ್ ಮುಂಚೆ ಪೆಟ್ರೋಲ್ ಖಾಲಿ ಆಗೋಯ್ತಲ್ಲಪ್ಪ. ಎಷ್ಟು ಅಂತ ಕುಡಿತೀಯ ನೀನು? ಪೆಟ್ರೋಲ್ ಬಂಕ್ ಎಲ್ಲಿದೆಯೋ ಏನೋ. ಇಲ್ಲಿ ಎಷ್ಟು ದೂರ ನೋಡಿದ್ರು ಮನುಷ್ಯರೇ ಕಾಣ್ತಿಲ್ಲ, ಇನ್ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ. ಯಾಕಿಷ್ಟೊಂದು ಭಾರ ಇದೆಯಾ ನೀನು? ಊರ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಊರ್ ಒಳಗಡೆ ಆದ್ರೂ ಹೋಗೋಣ. ಮ್ಯಾಪ್ ನೋಡ್ಕೊಂಡು ರೀಚ್ ಆದ್ರೆ ಆಯ್ತು. ಈ ಫೋನು ನೀನು ಕೈ ಕೊಟ್ಬಿಟ್ಟ ಈಗ. ಇದ್ದಕ್ಕಿದ್ದಾಗ ಯಾಕಮ್ಮ ಸ್ವಿಚ್ ಆಫ್ ಆದ ನೀನು? ಲೊಕೇಶನ್ ಇಲ್ಲಾಂದ್ರೆ ಹೇಗೆ ಹೋಗೋದು? ಸರಿ, ಅವ್ರು ಯಾವ್ದೋ ಮುರಳಿ ಮೆಸ್ ಅಂದ್ರಲ್ಲ, ಅದನ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಬಿಡಿ. ಮೊದ್ಲು ಇವ್ರ ಹತ್ರ ಏನಾದ್ರು ಹೋದ್ರೆ ನನಗ್ ಪೂರ್ವಿನ ನೋಡಕ್ ಬಿಡಲ್ಲ. ಇವರು ಹೆದರ್ಸಿ ಅಲ್ಲೇ ತಡೆದು ಬಿಡ್ತಾರಷ್ಟೇ. ನಾನೇನು, ನನ್ನ ಕಥೆ ಏನು, ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಆ ರಾಜಾರಾಮನ್ ಮನೆ ಎಲ್ಲಿದೆ ಅಂತ ತಿಳ್ಕೊಂಡು ಆಮೇಲೆ ಪೂರ್ವಿ ನೋಡಿ ನಾನು ಇದೀನಿ ಅನ್ನೋ ಧೈರ್ಯನ ಹೇಳ್ಬಿಟ್ಟು ಅದಾದ್ಮೇಲೆ ಮೆಸ್ಸಿಗೆ ಹೋಗ್ತೀನಿ. ಯಾರಾದ್ರೂ ಎದುರಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದು. ರಾಜಾರಾಮನ್ ಮನೆ ಎಲ್ಲಿದೆ ಅಂತ ಕೇಳ್ಬೋದು. ರಾಜಾರಾಮವ್ವ, ನಾವು ಜೈಲ್ಗೆ ಹೋಗೋಕ್ಕೂ ಮುಂಚೆ ದೊಡ್ಡ ಒಂದು ಹಾರ ತಗೊಂಡು ಹೋಗೋಣ. ದೊಡ್ಡ ಹಾರ ಯಾಕೋ? ಜೈಲಿಂದ ರಿಲೀಸ್ ಆಗ್ತಿದ್ದೇನೆ, ನಮ್ಮ ಹುಡ್ಗಂಗ್ ಹಾಕೋದ್ ಬೇಡ್ವಾ? ಲೇ, ಹುಚ್ಚುಚ್ಚಾಗೆಲ್ಲ ಆಡಿದ್ರೆ ನಿನ್ನೆ ಸಾಯಿಸಿ ಆ ಹಾರನ ನಿನ್ ಮೇಲೆ ಹಾಕ್ತೀನಿ. ಮುಚ್ಕೊಂಡಿರೋ. ಏನ್ ಮಾವ, ಜೈಲಿಂದ ರಿಲೀಸ್ ಆಗೋದು ಅಂದ್ರೆ ಈ ಕಾಲದಲ್ಲಿ ಎಂತ ದೊಡ್ಡ ನ್ಯೂಸ್ ಗೊತ್ತಾ? ನಾನೀಗೇನಾದ್ರೂ ಮಾಡಿ ಒಂದ್ ಕೇಸಲ್ಲಿ ಫಿಕ್ಸ್ ಆಗಿ ಅಂದರಾಗ್ಬಿಟ್ಟು ಬರ್ತೀನಿ. ಲೈ ತಿಕ್ಲಾ, ಸುಮ್ನೆ ಕೂತ್ಕೊಳ್ಳ. ಸುಮ್ನೆ ಕೂತ್ಕೊಂಡಿರೋದಕ್ಕೆ ನಾನೇನು ಹುಡುಗಿನ? ಶೇಷಾದ್ರಿ. ಏಯ್, ನೋಡ್ಕೊಂಡ್ ಬರಕ್ಕಾಗಲ್ವೇನ? ನೀನ್ ಸಾಯೋದಕ್ ನಮ್ ಗಾಡಿನ ಬೇಕಿತ್ತ? ಸಾರಿ. ಆಯ್ತು, ಹೋಗ. ಹೋಗ್ತೀನಿ ಬಿಡಿ. ಒಂಚೂರು ಅಡ್ರೆಸ್ ಹೇಳ್ಬೋದಾ? ಯಾವ ಅಡ್ರೆಸ್? ಅದೇ ಈ ಊರಲ್ಲಿ ಯಾರೋ ರಾಜಾರಾಮ್ ಅಂತ ಇದಾರಂತಲ್ಲ, ಅವ್ರ ಮನೆಯಲ್ಲಿ. ಅದೇ ಹೋಮು.
ಹೋಮು ಹೋಮು ಅಂದಿದ್ದಕ್ಕೆ ಇಳಿದ್ಬಿಟ್ರ. ಯಾರ ಮನೆ ಕೇಳ್ದೆ? ರಾಜಾರಾಮು. ರಾಜಾರಾಮನ ನೀನ್ ಯಾವತ್ತಾದ್ರೂ ನೋಡಿದ್ಯಾ? ಅಯ್ಯ, ಅವನ್ ಮುಖ ನಾನು ಯಾವತ್ತೂ ನೋಡೇ ಇಲ್ಲ, ಅದಕ್ಕೆ ತಾನೇ ಕೇಳ್ತಾ ಇರೋದು. ಆ ರಾಜಾರಾಮ್ ಮನೆ ಎಲ್ಲಿದೆ ಅಂತ ಹೇಳ್ರಪ್ಪ. ರಾಜಾರಾಮ ದೊಡ್ಡ ಮನುಷ್ಯಲ್ವನಪ್ಪ, ಅವ್ರ ಹತ್ರ ಏನ್ ಕೆಲ್ಸ? ಅಲ್ಲಿ ನಮಗ್ ಬೇಕಾದವ್ರಿದ್ದಾರೆ. ನೀನ್ ಆಡೋದ್ ನೋಡ್ತಾ ಇದ್ರೆ ಸಿಟಿಯಿಂದ ಬಂದೊಂಥರ ಕಾಣಿಸ್ತಿದ್ಯಾ? ಮತ್ತೆ ಗೊತ್ತಾಗಲ್ವಾ, ಎಲ್ಲಾ ಭಾಷೆನು ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ರೆ. ಅಡ್ರೆಸ್ ಬೋಲೋಣ ಸರ ಸ್ವಲ್ಪ. ಹೇಳಿ. ಏನ್ ನಿನ್ ಹೆಸರು? ಬಾಲಾಜಿ. ರಾಜಾರಾಮ್ ಅವ್ರ ಮನೆ ಅಲ್ವಾ? ಬಾ, ನಾವು ಆ ಕಡೆನೆ ಹೋಗ್ತಾ ಇದೀವಿ. ನಿನ್ನ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ, ಬಾ. ಅಷ್ಟೇ ತಾನೇ. ಹತ್ತಿ ಬೇಗ ಹತ್ತಿ, ಬೇಗ ಹತ್ರಪ್ಪ ನೀವುನು. ಹತ್ತಿ ಅಣ್ಣ, ನೀನ್ ಸ್ಟಾರ್ಟ್ ಮಾಡು. ಅಣ್ಣ, ಇದೇನಣ್ಣ ಇಷ್ಟೊಂದು ಓದ್ತಾ ಇದ್ದೀರಾ? ಸ್ವಲ್ಪ ಫ್ರೀಯಾಗಿ ಕುತ್ಕೊಳ್ಳಿ, ಗಾಡಿ ದೊಡ್ಡದಾಗಿದೆಯಲ್ಲ, ಇದು ಕಂಫರ್ಟ್ ಆಗಿದೆ. ಅಣ್ಣ, ನೀನ್ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ, ನಮ್ಮವ್ರು ವೇಟಿಂಗ್ ಅಲ್ಲಿ. ಬಂದೆ ಬಂಗಾರಿ. ಇದ್ಯಾಕಣ ಕತ್ತಿ ಇಡ್ತಾ ಇದೀಯಾ? ನನ್ನ ಹೆಸರು ಲಾಂಗ್ ಶೇಷಾದ್ರಿ. ನಮ್ ಗಾಡಿ ಗಡ್ಡ ಬಂದು ರಾಜಾರಾಮ್ ಬಗ್ಗೆ ವಿಚಾರಿಸ್ತೀಯಾ? ಯಾಕಣ, ನಿಮ್ಗೂ ರಾಜಾರಾಮ್ಗೂ ಆಗ್ ಬರಲ್ವಾ? ನಿಮ್ಮನ್ನ ಅಡ್ರೆಸ್ ಕೇಳ್ಬಾರ್ದಿತ್ತ ಅಂತವನ ಅವನು? ಅಯ್ಯಪ್ಪ ಅಣ್ಣ, ಅದ್ ಯಾಕಣ ಒಂದೇ ಸಲ ಕಿರಿಸ್ತಾ ಇದ್ದೀರಾ? ರಾಜಾರಾಮ ನಾನೇ ಕಣೋ. ಅಣ್ಣ, ತಪ್ಪಾಯ್ತು, ಕ್ಷಮಿಸ್ಬಿಡೋಣ. ಏನೋ ಪೂರ್ವಿನ್ ಲವ್ ಮಾಡ್ತಿರೋದ್ ನೀನೇನಾ? ಅಣ್ಣ, ಆ ಕತೆ ಎಲ್ಲ ಗೊತ್ತಾಗೋಗಿದ್ಯಾ ನಿಮ್ಗೆ? ಅಯ್ಯಯ್ಯೋ, ನೀವು ರಾಜಾರಾಮ್ ಅಂತಾನು ಗೊತ್ತಿಲ್ಲ, ನನ್ನ ಕತೆ ನಿಮಗ್ ಗೊತ್ತಿದೆ ಅಂತಾನು ನನಗೆ ಗೊತ್ತಿಲ್ಲ. ಅಣ್ಣ, ಥ್ಯಾಂಕ್ಸ್ ಅಣ್ಣ. ನನ್ನ ಕತೆ ಹೆಂಗೂ ಗೊತ್ತಾಗಿದೆ. ಏನಾದ್ರೂ ಮಾಡಿ ನಾಗರಾಜ ಮಾವನ್ಗೆ ಹೇಳಿ ಈಗ ನಡೀತಾ ಇರೋ ಮದ್ವೆನ ನಿಲ್ಸಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ಬಿಡೋಣ. ಅಣ್ಣ, ಪ್ಲೀಸ್ ಅಣ್ಣ. ಮದ್ವೆ ಮಾಡ್ಸೋದಲ್ವೋ, ಇವತ್ತೇ ನಿನ್ನ ಸಾಯಿಸಾಕ್ಬಿಡ್ತೀವಿ. ಏನಣ್ಣ, ಸಾಯಿಸ್ಬಿಡ್ತೀರಾ? ಕನ್ಫರ್ಮ್ ಕಣೋ, ಈ ಲಾಂಗ್ ಇಂದಾನೆ ಗಸ ಅಂತ ಕುಯ್ದಾಕ್ಬಿಡ್ತೀನಿ. ಏನು, ಈ ಕತ್ತಿಯಲ್ಲೇನಾ? ಇದಕ್ಕೂ ಮುಂಚೆ ಈ ಕತ್ತಿಯಲ್ಲೇ ಶೇವಿಂಗ್ ಮಾಡ್ತಾ ಇದ್ದೆ, ಗೊತ್ತಾ ನಿನ್ಗೆ? ಅಣ್ಣ, ಇದು ಶೇವಿಂಗ್ ಮಾಡೋದನ್ನ ಬಿಟ್ರೆ ಬೇರೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅಣ್ಣ. ಇದಕ್ ಬಣ್ಣ ಹತ್ತಿ ತುಂಬಾ ದಿನ ಆಯ್ತು, ಇವತ್ತು ಖಂಡಿತ ಅಂಟ್ಕೊಳ್ಳುತ್ತೆ. ಅಣ್ಣ, ಇದಕ್ ಬಣ್ಣ ಹಚ್ಬೇಕು ಅಂದ್ರೆ ಪೇಂಟ್ ಡಬ್ಬ ತಗೊಂಡು ಹಚ್ಚಿದ್ರೆ ಆಯ್ತಲ್ಲ ಅಣ್ಣ. ಅದಕ್ಕೆ ನನ್ ರಕ್ತ ಯಾಕೆ ಅಣ್ಣ? ಪ್ಲೀಸ್ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ, ಬಿಡಕ್ ಸಾಧ್ಯನೇ ಇಲ್ಲ ಕಣ, ಇವತ್ತು ನಿನ್ ಕತೆ ಮುಗೀತು ಅನ್ಕೋ. ಏನ್ ಇವ್ನು ಇನ್ನೂ ಬರ್ಲಿಲ್ಲ? ಫೋನ್ ಬೇರೆ ಆಫ್ ಬರ್ತಿದೆ. ಅಯ್ಯೋ, ಮೊದ್ಲೇ ಈ ಊರ್ ಬಗ್ಗೆ ಪರಿಚಯ ಇಲ್ಲ ಅವನಿಗೆ. ನಮ್ಮನ್ನ ಲೊಕೇಶನ್ ಶೇರ್ ಮಾಡು ಅಂದ. ಫೋನಲ್ಲಿ ಚಾರ್ಜ್ ಮುಗ್ದು ಹೋಗಿ ಆಫ್ ಆಗಿದೆ ಅನ್ಸುತ್ತೆ. ಹಂಗೆ ಆಗಿರ್ಬೇಕು. ಈಗ ಹೇಗ್ ಬರ್ತಾನೆ? ಅವ್ನ್ ಖಂಡಿತವಾಗ್ಲಿ ಇಷ್ಟೊತ್ತಿಗೆ ಊರೊಳಗಡೆ ಬಂದಿರ್ತಾನೆ. ಪಾಪ ಅವನಿಗೆ ಅಡ್ರೆಸ್ ಗೊತ್ತಾಗ್ದಂಗೆ ಒದ್ದಾಡ್ತಾ ಇದ್ದಾನೋ ಏನೋ. ನಾನು ಹೋಗಿ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ, ದಯವಿಟ್ಟು ಹೊರಗೆ ಹೋಗ್ಬೇಡಿ. ಏನು ಆಗಲ್ಲ ಗೀತಾ, ಯಾರಿಗೂ ಕಾಣ್ದಂಗೆ ನಾನು ಹೋಗಿ ಬರ್ತೀನಿ ಬಿಡು. ಹೇಗ್ ಹೋಗ್ತೀರಾ? ತಮಾಷೆ ಅನ್ಕೊಂಡ್ರ? ಅವ್ರ ಕಣ್ಣಿಗೆ ಬಿದ್ರೆ ಮುಗೀತು ಕತೆ. ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ, ಬರ್ಲಿಲ್ಲ ಅಂದ್ರೆ ಏನಾದ್ರೂ ಒಂದ್ ಮಾಡೋಣ. ಮೇ ಬಿ ಎಲ್ಲಾದ್ರೂ ಚಾರ್ಜರ್ ಕೇಳಿ ಚಾರ್ಜಿಗೆ ಹಾಕೋಬೋದಲ್ವಾ ಅವನು? ಕರೆಕ್ಟ್ ಗೀತಾ. ಎಕ್ಸ್ಕ್ಯೂಸ್ ಮೀ, 1 ಸೆಕೆಂಡ್. ಯಾರಿಗೋ ಫೋನು? ಅಣ್ಣ, ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆಯಣ್ಣ, ಒಂಚೂರು ಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ. ನಿನಗೆ ಎಷ್ಟೋ ಧೈರ್ಯ, ನಿನ್ನ ಬಲಿ ಕೊಡಕಂತಾನೆ ಗಾಡಿ ಹತ್ತಿಸ್ಕೊಂಡಿದ್ದು. ಅಯ್ಯಪ್ಪ, ಈಗ ನೀನು ಫೋನ್ ಚಾರ್ಜ್ ಹಾಕ ಕೇಳ್ತಾ ಇದೀಯಾ? ಸತ್ ಹೋಗ್ತೀಯಾ? ನೀನ್ ಚಾರ್ಜಿಂಗ್ ಹಾಕೊಂಡ್ ಏನ್ ಮಾಡ್ತೀಯೋ? ಅಣ್ಣ, ಹಂಗೆಲ್ಲ ಹೇಳ್ಬೇಡ ಅಣ್ಣ. ನನ್ನ ಬಿಟ್ಬಿಟ್ರೆ ನನ್ ಪಾಡಿಗೆ ನಾನು ಊರಿಗೆ ಹೊಟ್ಟೋಗ್ಬಿಡ್ತೀನಿ. ಅಣ್ಣ, ಪ್ಲೀಸ್. ಹಾರ್ಟ್ ಅಟ್ಯಾಕ್ ಆದವನ್ ಕೂಡ ಉಳಿತಾನೋ ಇಲ್ವೋ ಗೊತ್ತಿಲ್ವೋ, ಆದ್ರೆ ಪ್ರೀತಿಲ್ ಬಿದ್ದಿರೋನು ಅಷ್ಟು ಸುಲಭವಾಗಿ ಊರ್ ಬಿಟ್ಟು ಹೋಗಲ್ಲ. ನಮಗ್ ಗೊತ್ತು, ನಾವೀಗ ಅರ್ಜೆಂಟ್ ಆಗಿ ಜೈಲಿಗೆ ಹೋಗ್ತಾ ಇದೀವಿ. ಇಲ್ಲ ಅಂದಿದ್ರೆ ನಿನ್ನ ಈಗ್ಲೇ ದಾರಿಲಿ ಬಲಿ ಕೊಟ್ಟು ಹೂತಾಕ್ಬಿಡ್ತಿದ್ವಿ. ಅಣ್ಣ, ಏನಣ್ಣ, ನಾನೇನಾದ್ರು ಬಲಿ ಪಶುನ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ.
ಹ್ಮ್ ನನಗೆ ಕತ್ತಿ ಇಡ್ತೀರೋ ಕಿತ್ತೋದ್ ನನ್ ಮಗನೆ. ಹಿಡಿರೋ ಅವನ್ನ. ಲೈ ಅವನ್ನ ಹಿಡ್ಕೊಳ್ರ.